ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದನ್ನ ನೀವು ಕಿಷ್ಕಿಂದೆ ಅಂತೀರೋ ಅಥವಾ ಮುಂಬೈನ ಧಾರಾವಿ ಅಂತೀರೋ ಅಥವಾ ಅದನ್ನ ಮೀರಿಸುವ ಕೊಳಚೆ ಕದೀಮರ ಗೂಡು ಅಂತೀರೋ ಅದು ನಿಮ್ಗೆ ಬಿಟ್ಟಿದ್ದು. ಯಾಕಂದ್ರೆ ಇದು ಅಂತಿಂತ ಇಕ್ಕಟ್ಟಾದ ನಗರವಲ್ಲ, ಇದೊಂದು ಗುಹೆಗಳ ರೀತಿಯಲ್ಲೇ ಹರಿಯುವ ಗಟಾರ್ನಲ್ಲೇ ಬದುಕು ನಡೆಸುವವರ ಮಧ್ಯ ಮಾದಕ ವ್ಯಸನಿಗಳ ಲೋಕ. ಇಲ್ಲಿ ಮನುಷ್ಯರು ಅಂದುಕೊಂಡು ಬದುಕು ನಡೆಸುತ್ತಿದ್ದರೆ ಅದು ನಿಜಕ್ಕೂ ಗ್ರೇಟ್. ಅದು ಸಾಧ್ಯವೂ ಇಲ್ಲ ಬಿಡಿ. ಇಂದು ನಾವಿಲ್ಲಿ ಹೇಳ್ತಾ ಇರುವ ನಗರದ ಚಿತ್ರಣವನ್ನೇನಾದ್ರೂ ನೀವು ನೋಡಿದ್ರೆ ಇಂತಹ ನಗರವು ಈ ಹಾಳು ಪ್ರಪಂಚದಲ್ಲಿ ಇತ್ತ ಅಂತ ಪ್ರಶ್ನೆ ಮಾಡಬಹುದು. ಹಾಗಿದೆ ಇಲ್ಲಿಯ ಭಯಾನಕ ಕಥಾನಕ. ಹಾಗಾದ್ರೆ ಯಾವುದೀ ನಗರ? ಮುಂಬೈನ ಧಾರಾವಿಯನ್ನೇ ಮೀರಿಸುವಂತಹ ಈ ಸ್ಲಂ ಕಮ್ ನರಕ ಇದ್ದಿದ್ದೆಲ್ಲಿ? ಇದರ ಐತಿಹಾಸಿಕ ಮೂಲವೇನು? ಬನ್ನಿ ಅದೆಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಇಕ್ಕಟ್ಟಾದ ಗುಬ್ಬಿ ಗೂಡುಗಳಂತಿರುವ ಮನೆಗಳು, ಗಟಾರ್ನಲ್ಲೇ ಬಿದ್ದು ಹೊರಳಾಡುವ ಯುವಕರು, ಒಂದು ಸಣ್ಣ ಬೆಕ್ಕನ್ನ ಕೂಡ ಬಿಡದಂತೆ ಕೊಂದು ತಿನ್ನುವಂತಹ ಸ್ಥಿತಿ ಇರುವ ಕ್ರೈಮ್ ಏರಿಯಾ. ಇಲ್ಲಿ ಯಾರಾದ್ರೂ ಎಂಟ್ರಿ ಕೊಟ್ರೆ ವಾಪಸ್ ಬರೋದು ಗ್ಯಾರಂಟಿ ಇಲ್ಲ. ಕಿಷ್ಕಿಂದೆಯನ್ನೇ ಮೀರಿಸುವ ಅತ್ಯಂತ ಸಂಧಿಗೊಂದಿಗಳ ನಗರ. ಎಸ್, ಇದು ಇಂದು ಹಾಂಗ್ಕಾಂಗ್ ಎಂದು ಕರೆಸಿಕೊಳ್ಳುವ ಅತ್ಯಂತ ಸುಂದರ ಮಹಾನಗರವೊಂದರಲ್ಲಿ ಅಸ್ತಿತ್ವದಲ್ಲಿದ್ದ ಬಡಾವಣೆ, ಅಲ್ಲಲ್ಲ ಕೊಳಕು ಪ್ರದೇಶ. ಅದು 1990ರ ಸಮಯ. ಒಂದೆಡೆ ಗಗನ ಚುಂಬಿ ಕಟ್ಟಡಗಳು, ಮಾಲ್ಗಳು, ಜಗಮಗಿಸುವ ಪಾರ್ಕ್ಗಳು ಮಿನುಕ್ತಾ ಇದ್ರೆ, ಮತ್ತೊಂದೆಡೆ ಅದೇ ನಗರದ ಹೃದಯ ಭಾಗದಲ್ಲಿ ಈ ನರಕ ನರಳುತ್ತಿತ್ತು. ನಕಾಶೆಯಲ್ಲೇನೋ ಅದರ ಅಸ್ತಿತ್ವ ಇತ್ತು, ಆದ್ರೆ ಅಲ್ಲಿ ಯಾವುದೇ ಸಂಸ್ಥಾಪಿತ ಸರ್ಕಾರದ ಆಡಳಿತವಿರಲಿಲ್ಲ. ಹಾಗೆ ಇರ್ಲಿಕ್ಕೆ ಸಾಧ್ಯವೂ ಇರಲಿಲ್ಲ. ಅದೇ ಕೌಲೂನ್ ಗೋಡೆಗಳ ನಗರ. ಸ್ನೇಹಿತರೆ, ನಾವೆಲ್ಲ ಮುಂಬೈನ ಧಾರಾವಿಯನ್ನೇ ದೊಡ್ಡ ಸ್ಲಮ್ ಅಂತೀವಿ, ಆದರೆ ಕೌಲೋನ್ ಸಿಟಿ ಅದಕ್ಕಿಂತ ದೊಡ್ಡ ಕೊಳಕು ಹಾಗೂ ಜನನಿಬಿಡ ಪ್ರದೇಶವಾಗಿತ್ತು. ನಿಮ್ಗೆ ಅಚ್ಚರಿ ಆಗಬಹುದು, ಜನಸಂಖ್ಯೆ ದೃಷ್ಟಿಯಿಂದ ಇದು ಧಾರಾವಿಗಿಂತ 7 ಪಟ್ಟು ದೊಡ್ಡದಿತ್ತು. ಕೇವಲ 2.7 ಹೆಕ್ಟೇರ್ ಪ್ರದೇಶದಲ್ಲಿ 350 ಕಟ್ಟಡಗಳು, ಅವುಗಳಲ್ಲಿ ಹೆಚ್ಚಿನವು 10ರಿಂದ 14 ಅಂತಸ್ತಿನ ಎತ್ತರವನ್ನ ಹೊಂದಿದ್ದವು. 8,500 ವ್ಯವಹಾರಗಳು, 10,700 ಮನೆಗಳು ಮತ್ತು 33,000ಕ್ಕೂ ಹೆಚ್ಚು ಜನರು ಈ ಇಕ್ಕಟ್ಟಾದ ನಗರದಲ್ಲಿ ವಾಸ ಮಾಡ್ತಾ ಇದ್ರು. ವಿಚಿತ್ರ ಅಂದ್ರೆ ಈ ಇಡೀ ಪ್ರದೇಶಕ್ಕೆ ಒಂದೇ ಒಂದು ನೀರಿನ ನಲ್ಲಿ ಇತ್ತು. ಒಬ್ಬನೇ ಪೋಸ್ಟ್ ಮ್ಯಾನ್ ಇದನ್ನ ನಿರ್ವಹಿಸಬೇಕಾಗಿತ್ತು. ಭಯ ಬೀಳಿಸುವ ಅಂಶ ಅಂದ್ರೆ ಇಲ್ಲಿ ಪ್ರವಾಸಿಗರಿಗೆ ಎಂಟ್ರಿ ಇರಲಿಲ್ಲ. ಒಂದು ವೇಳೆ ಆಕಸ್ಮಿಕವಾಗಿ ಇಲ್ಲಿ ಪ್ರವೇಶ ಪಡೆದರೆ ಆತ ಜೀವಂತವಾಗಿ ಹೊರಗೆ ಬಂದ್ರೆ ಅದೇ ಆತನ ಅದೃಷ್ಟವಾಗಿತ್ತು. ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇದ್ರೂ 7 ಸುತ್ತಿನ ಕೋಟೆಯಂತಿದ್ದ ಈ ಬಡಾವಣೆಯನ್ನ ಯಾವೊಂದು ರಾಷ್ಟ್ರದ ಆಡಳಿತವು ತನ್ನ ಸುಪದ್ರಿಗೆ ಪಡೆಯುವ ಸಾಹಸ ತೋರಿರಲಿಲ್ಲ. ಒಂದು ವೇಳೆ ಪ್ರಯತ್ನ ಪಟ್ಟರೂ ಅದು ಯಶ ಕಂಡಿರಲಿಲ್ಲ. ವಿಶ್ವದ ಹಲವು ರಾಷ್ಟ್ರಗಳನ್ನೇ ತನ್ನ ಕಾಲೋನಿಗಳಾಗಿಸಿಕೊಂಡಿದ್ದ ಬ್ರಿಟಿಷರಾಗ್ಲಿ ಅಥವಾ ತಮ್ಮ ಆಡಳಿತದಿಂದ ಗಮನ ಸೆಳೆದಿದ್ದ ಚೀನಿಯರಾಗ್ಲಿ ಇಲ್ಲಿ ಆಡಳಿತ ನಿಯಂತ್ರಣ ಸ್ಥಾಪಿಸಲು ಸಾಧ್ಯವಾಗಿರಲಿಲ್ಲ. ಅಷ್ಟಕ್ಕೂ ಈ ಪುಟ್ಟ ಬಡಾವಣೆ ಅಭೇದ್ಯವಾಗಿ ಉಳಿದಿದ್ದೇಕೆ? ಚೀನಾ, ಬ್ರಿಟನ್ ಈ ವಿಚಾರದಲ್ಲಿ ತಿಣುಕಾಡಿದ್ದೇಕೆ? ಅಂತಿಮವಾಗಿ 1993 ಈ ವಸ್ತಿ ಪ್ರದೇಶವನ್ನ ನಾಶಪಡಿಸಿದ್ದೇಕೆ ಅಂತ ಪ್ರಶ್ನಿಸಲು ಹೋದ್ರೆ ಈ ಸ್ಲಮ್ ಬಡಾವಣೆಯ ಇತಿಹಾಸ ಬಿಚ್ಚಿಕೊಳ್ಳುತ್ತಾ ಹೋಗುತ್ತೆ. ಸ್ನೇಹಿತರೆ, ಅದು 1956ರ ಸಮಯ. ಕೌಲೋನ್ ಸಿಟಿಯಲ್ಲಿ ಹಲವು ನಿಗೂಢ ಸಾವುಗಳು ಸಂಭವಿಸಲು ಪ್ರಾರಂಭಿಸಿದವು. ಇದಕ್ಕೇನ್ ಕಾರಣ ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. ಸ್ಥಳೀಯರು ಇದನ್ನ ಪ್ರೇತ, ಪಿಶಾಚಿಗಳ ಕಾಟ, ಮೃತ ಆತ್ಮಗಳ ಕಾಟ ಅಂತಲೇ ಅಂದುಕೊಳ್ಳುತ್ತಿದ್ರು. ಹೀಗಾಗಿ ಈ ಕುರಿತು ಅಧ್ಯಯನ ನಡೆಸಲು ಅಮೆರಿಕದ ಮನೋವಿಜ್ಞಾನಿ ಮಾರ್ಟಿನ್ ಇಬೋನ್ ಮುಂದಾದ್ರು. ಆ ವೇಳೆ ಅವರ ಮುಂದೆ ಒಂದು ವಿಲಕ್ಷಣ ಪ್ರಕರಣ ಬೆಳಕಿಗೆ ಬಂತು. ಹಾಂಗ್ಕಾಂಗ್ ನಗರದ ಆಸ್ಪತ್ರೆಯೊಂದರಲ್ಲಿ ಹಾಂಗ್ ಪೆಂಗ್ ಎನ್ನುವ ಚೀನಿ ಹುಡುಗನೊಬ್ಬ ತನ್ನ ಕೊನೆಯುಸಿರು ತೆಗೆದುಕೊಳ್ಳುತ್ತಿದ್ದ. ಆತನ ದೇಹದ ಸುತ್ತಲೂ ವಿಚಿತ್ರ ಗಾಯಗಳಿದ್ದವು. ಆದ್ರೆ ಅದನ್ನ ಯಾರು ಮಾಡಿದ್ರು ಅನ್ನೋದು ಅಲ್ಲಿ ಯಾರಿಗೂ ತಿಳಿದಿರಲಿಲ್ಲ. ಆತನ ತಂದೆ ಆತನ ಮುಂದೆ ಕುಳಿತು ಇದಕ್ಕೆ ಕಾರಣರಾರು ಅನ್ನೋದು ತಿಳಿಸುವಂತೆ ಹಲುಬುತ್ತಿದ್ದ. ಆದರೆ ಶವದಂತೆ ಮಲಗಿದ್ದ ಹಾಂಗ್ ಪೆಂಗ್ ಮಾತ್ರ ತುಟಿ ಬಿಚ್ಚಿರಲಿಲ್ಲ. ಅಷ್ಟಕ್ಕೂ ಆ ಹುಡುಗ ಸಾಮಾನ್ಯದವನಾಗಿರಲಿಲ್ಲ. ಕೌಲೋನ್ ಸಿಟಿಯ ಅತ್ಯಂತ ಕ್ರೂರ ಗ್ಯಾಂಗ್ ಟ್ರಯಾಡ್ಸ್ ನ ಸಕ್ರಿಯ ಸದಸ್ಯನಾಗಿದ್ದ. ಕೌಲೋನ್ನಲ್ಲಿ ಇಂತಹ 5 ಭೂಗತ ರೌಡಿ ಗ್ಯಾಂಗ್ಗಳಿದ್ದವು. ಅದರಲ್ಲಿ ಟ್ರಯಾಡ್ಸ್ ಕೂಡ ಒಂದಾಗಿತ್ತು. ಈ 5 ಗ್ಯಾಂಗ್ಗಳು ಇಡೀ ಬಡಾವಣೆಯನ್ನ ಒಂದು ಸಾಮ್ರಾಜ್ಯವಾಗಿಸಿಕೊಂಡಿದ್ದವು. 1990ರ ಸಮಯದಲ್ಲಿ ಈ ಟ್ರಯಾಡ್ಸ್ ಗುಂಪಿನ 52,000 ಸದಸ್ಯರು ಇಡೀ ಹಾಂಗ್ಕಾಂಗ್ನಲ್ಲಿ
ತಮ್ಮ ಕಬಂದ ಬಾಹು ಚಾಚಿದ್ರು. ವಿಚಿತ್ರ ಅಂದ್ರೆ ಈ ಕ್ರೂರಿಗಳಿಗೆ ಸಜೆ ಕೊಡಿಸಲು ಹಾಂಗ್ಕಾಂಗ್ ಪೊಲೀಸರಿಗೂ ಕೂಡ ಸಾಧ್ಯವಾಗಿರಲಿಲ್ಲ. ಕಾರಣ ಈ ಅಪರಾಧಿಗಳ ವಿರುದ್ಧ ದೂರು ನೀಡೋದಾಗ್ಲಿ ಅಥವಾ ಸಾಕ್ಷ್ಯ ಹೇಳುವುದಕ್ಕಾಗ್ಲಿ ಯಾರು ಮುಂದೆ ಬರ್ತಾ ಇರಲಿಲ್ಲ. ಹೀಗಾಗಿ ಈ ಭೂಗತ ಗ್ಯಾಂಗ್ಗಳು ಆಡಿದ್ದೇ ಆಟವಾಗಿತ್ತು. ಜನರು ಈ ಗ್ಯಾಂಗ್ಗಿಂತ ಕೌಲೋನ್ ಆತ್ಮಗಳಿಗೆ ಹೆದರ್ತಾ ಇದ್ರು. ಇದರಿಂದ ಇವರ ಆಟ ಮೇರೆ ಮೀರಿತ್ತು. ಪ್ಯಾರಾಸೈಕಾಲಜಿಸ್ಟ್ ಮಾರ್ಟಿನ್ ಇಬೋನ್ ತಮ್ಮ ಪುಸ್ತಕವೊಂದರಲ್ಲಿ ದಾಖಲಿಸಿರುವಂತೆ ಈ ಟ್ರಯಾಡ್ಸ್ ಗ್ಯಾಂಗ್ನ ಸದಸ್ಯರಾಗಲು ಹಲವು ನೀತಿ ನಿಬಂಧನೆಗಳು ಜಾರಿಯಲ್ಲಿದ್ದವು. ಹೊಸ ಸದಸ್ಯರಿಗೆ ರಕ್ತ ಪ್ರಮಾಣ ಮಾಡಿಸಲಾಗುತ್ತಿತ್ತಂತೆ. ಕುತ್ತಿಗೆ ಮೇಲೆ ಶಸ್ತ್ರಾಸ್ತ್ರ ಇಟ್ಟು ಈ ಶಸ್ತ್ರ ಗಟ್ಟಿಯಾಗಿದೆಯೋ ಅಥವಾ ನಿನ್ನ ಕುತ್ತಿಗೆ ಬಲವಾಗಿದೆಯೋ ಅಂತ ಪ್ರಶ್ನಿಸಿ ಆತನ ಕುತ್ತಿಗೆಯ ಭಾಗದಿಂದ ಒಂದಷ್ಟು ರಕ್ತ ಪಡೆದು ಅದನ್ನ ಬಿಂದಿಗೆಯಲ್ಲಿ ಹಾಕಿ ಪ್ರಮಾಣ ಮಾಡಿಸಲಾಗುತ್ತಿತ್ತಂತೆ. ಸಾಲದ್ದಕ್ಕೆ ಪ್ರಾಣಿಯ ಬಲಿ ಪಡೆದು ಅದರ ರಕ್ತವನ್ನ ಹೊಸ ಸದಸ್ಯನಿಗೆ ಕುಡಿಸಿ 32 ಶಪಥ ವಿಧಿಗಳನ್ನ ಬೋಧಿಸಲಾಗ್ತಾ ಇತ್ತಂತೆ. ಅಷ್ಟರ ಮಟ್ಟಿಗೆ ಕ್ರೂರ ನಿಯಮಗಳು ಈ ಗುಂಪಿನಲ್ಲಿದ್ದವು. ವಿಲಕ್ಷಣ ಸಂಗತಿ ಅಂದ್ರೆ ಸದಸ್ಯರಾದವರು ಗುಂಪಿಗೆ ದ್ರೋಹ ಬಗೆದ್ರೆ ಆತನಿಗೆ ಹಾಗೂ ಆತನ ಕುಟುಂಬಕ್ಕೆ ಮೃತ ಆತ್ಮಗಳು ಇನ್ನಿಲ್ಲದಂತೆ ಕಾಡಿಸಿ ಹಿಂಸಾತ್ಮಕವಾಗಿ ಕೊಲ್ಲುತ್ತವೆ ಅನ್ನೋದನ್ನ ನಂಬಿಸಲಾಗಿತ್ತಂತೆ. ವಿಪರ್ಯಾಸ ಅಂದ್ರೆ ಶಾಲಾ ಮಕ್ಕಳು ವಿದ್ಯಾವಂತರನ್ನ ಕೂಡ ಈ ಮೂಢತೆಗೆ ತಳ್ಳಲಾಗಿತ್ತು. ಸ್ನೇಹಿತರೆ, ಪ್ಯಾರಾಸೈಕಾಲಜಿಸ್ಟ್ ಮಾರ್ಟಿನ್ ಇಬೋನ್ನ ಗೆಳೆಯರೊಬ್ಬರು ಹಾಂಗ್ಕಾಂಗ್ನಲ್ಲಿ ಫಿಲೋಸಫಿ ಪ್ರೊಫೆಸರ್ ಆಗಿದ್ರು. ಆದ್ರೆ ಅವರ ಹಿರಿಮಗ ಈ ಟ್ರಯಾಡ್ ಸದಸ್ಯನಾಗಿದ್ದ. ಆತನಿಗೆ ಈ ಗ್ಯಾಂಗ್ನ ಪ್ರೇತಾತ್ಮಗಳು ಆವರಿಸಿಕೊಂಡಿದೆ ಅಂತ ಪ್ರೊಫೆಸರ್ ತಂದೆ ಹೇಳಿದ್ದರು. ಒಬ್ಬ ಶಿಕ್ಷಿತ ಪ್ರಾಧ್ಯಾಪಕರು ಕೂಡ ಈ ಪ್ರೇತಾತ್ಮಗಳನ್ನ ನಂಬಿದ್ದರು. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡುವಂತೆ ಮಾರ್ಟಿನ್ ತನ್ನ ಆ ಗೆಳೆಯನಿಗೆ ಸಲಹೆ ನೀಡಿದ್ರು. ಆದರೆ ಪ್ರೊಫೆಸರ್ ಮಾತ್ರ ತಾನು ಅತೀಂದ್ರಿಯ ಶಕ್ತಿಗಳನ್ನ ನಿರ್ವಹಿಸುವ ತಾಂತ್ರಿಕನ ಬಳಿ ಹೋಗೋದಾಗಿ ಹೇಳಿದ್ರು. ಒಂದರ್ಥದಲ್ಲಿ ಈ ಫಿಲಾಸಫಿ ಪ್ರಾಧ್ಯಾಪಕರೇ ಈ ಟ್ರಯಾಡ್ ಗ್ಯಾಂಗ್ನ ಮೂಢತೆಗೆ ಒಳಗಾಗಿದ್ರು. ಅಂತೆಯೇ ಈ ಗ್ಯಾಂಗ್ ಜನರನ್ನ ಮೂಢರನ್ನಾಗಿಸಿ ಭೂಗತವಾಗಿ ಈ ಕೌಲೋನ್ ಸಿಟಿಯನ್ನ ರೂಲ್ ಮಾಡ್ತಾ ಇತ್ತು. ಕೌಲೋನ್ ಜನವಸತಿ ಪ್ರದೇಶಕ್ಕಿಂತ ಒಂದು ರೀತಿಯಲ್ಲಿ ಜೂಜಾಟ, ಮಾದಕ ವ್ಯಸನ, ವೇಶ್ಯೆಯರ ಅಡ್ಡಿಯಾಗಿತ್ತು. ಇದರಿಂದಲೇ ಈ ಟ್ರಯಾಡ್ಸ್ ಗ್ಯಾಂಗ್ ಕೋಟಿ ಕೋಟಿ ಕಮಾಯಿ ಮಾಡ್ತಾ ಇತ್ತು. ಅಲ್ಲಿರುವ ಅಂಗಡಿಕಾರರು, ವ್ಯಾಪಾರಸ್ಥರು, ವೈದ್ಯರು ಈ ಗ್ಯಾಂಗ್ಗಳಿಗೆ ಸೆಕ್ಯೂರಿಟಿ ಟ್ಯಾಕ್ಸ್ ನೀಡಬೇಕಾಗಿತ್ತು. ಒಂದು ವೇಳೆ ಹಣ ಕೊಡಲು ನಿರಾಕರಿಸಿದ್ರೆ ಅಂತವರ ಮನೆ, ಅಂಗಡಿ ಜಪ್ತಿ ಮಾಡಲಾಗ್ತಾ ಇತ್ತು. ಇದಿಷ್ಟೇ ಅಲ್ಲ, ಈ ಬಡಾವಣೆಯಲ್ಲಿ ಯಾರೇ ಮನೆ ಮಾರಬೇಕು ಇಲ್ಲವೇ ಖರೀದಿ ಮಾಡಬೇಕು ಅಂದ್ರೆ ಈ ಗ್ಯಾಂಗ್ನಿಂದ ಅನುಮತಿ ಪಡೆಯಲೇಬೇಕಿತ್ತು. ಇನ್ನು ಈ ಭಯದ ಕಾರಣದಿಂದಾಗಿಯೇ ಈ ಬಡಾವಣೆಯಲ್ಲೇ ಎಲ್ಲಾ ವಸ್ತುಗಳನ್ನ ಉತ್ಪಾದಿಸೋದು, ಮಾರೋದು ನಡೆಯುತ್ತಿತ್ತು. ಪ್ಲಾಸ್ಟಿಕ್ನಿಂದ ಹಿಡಿದು ಅಫೀಮೋ, ಗಾಂಜಾದವರೆಗೆ ಇಲ್ಲಿ ತಯಾರು ಮಾಡಲಾಗ್ತಾ ಇತ್ತು. ಪರಿಸ್ಥಿತಿ ಎಲ್ಲಿವರೆಗೆ ಬಂದು ನಿಂತಿತ್ತು ಅಂದ್ರೆ ಈ ಗ್ಯಾಂಗ್ನ ನಿಯಮಗಳನ್ನ ಪಾಲಿಸದಿದ್ದರೆ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಮೃತ ಆತ್ಮಗಳು ಕಾಡಲಿವೆ, ಸೇಡು ತೀರಿಸಿಕೊಳ್ತಾವೆ ಅಂತಾನೆ ಜನ ಭಾವಿಸ್ತಾ ಇದ್ರು. ಈ ಭಯದ ಕಾರಣದಿಂದಲೇ ಇಡೀ ಪ್ರದೇಶ ಮೌಢ್ಯತೆಯ ಮಡುವಿನಲ್ಲಿ ಬಿದ್ದು ಹೊರಳಾಡ್ತಾ ಇತ್ತು. ಅಲ್ಲಿನ ವಾಸಿಗಳು ಗ್ಯಾಂಗ್ನವರನ್ನ ತಮ್ಮನ್ನ ಉದ್ಧರಿಸಲು ಬಂದ ದೈವಾಂಶ ಸಂಭೂತರೆಂದೇ ಅಂದುಕೊಳ್ತಾ ಇದ್ರು. ಮಾನಸಿಕವಾಗಿ ಅವರೆಲ್ಲ ಸಮೂಹ ಸನ್ನಿಗೆ ಒಳಗಾದವರಂತೆ ಇರ್ತಿದ್ರು. ವೈಜ್ಞಾನಿಕ ಭಾಷೆಯಲ್ಲಿ ಇದನ್ನ ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂತ ಹೇಳಲಾಗುತ್ತೆ. ಅಂದ್ರೆ ದೌರ್ಜನ್ಯಕ್ಕೆ ಒಳಗಾದ ವ್ಯಕ್ತಿ ತನ್ನನ್ನ ಪೀಡಿಸುವವರ ಬಗ್ಗೆಯೇ ಸಕಾರಾತ್ಮಕ ಭಾವನೆ ಬೆಳೆಸಿಕೊಳ್ಳೋದು. ಅಂತೆಯೇ ಈ ಕೌಲೋನ್ ನಗರದ ಜನರು ಕೂಡ ಈ ಸಿಂಡ್ರೋಮ್ಗೆ ಬಲಿಯಾಗಿದ್ದರು. ಹೀಗಾಗಿಯೇ ಈ ಕ್ರೂರಿಗಳ ಆಟಕ್ಕೆ ಬ್ರೇಕ್ ಬಿದ್ದಿರಲಿಲ್ಲ. ತಮ್ಗೊತ್ತಿರ್ಲಿ, ಮೌಢ್ಯತೆ ತನ್ನ ಪಾರಮ್ಯ ಮೆರೆಯಬೇಕು ಅಂದ್ರೆ ಅದಕ್ಕೆ ಭಯವೇ ಅಸ್ತ್ರ. ವ್ಯಕ್ತಿ ಭಯಗೊಳ್ಳದಿದ್ದರೆ ಆತ ಈ ಅಂಧವಿಶ್ವಾಸಕ್ಕೆ ಬಲಿಯಾಗೋದಿಲ್ಲ. ಕೌಲೋನ್ ಸಿಟಿಯಲ್ಲೂ ನಡೆದದ್ದು ಸಹ ಅದೇ ಆಗಿತ್ತು. ಈ ಭೂಗತ ಗ್ಯಾಂಗ್ಗಳು ಅದೇ ಆಧಾರದ ಮೇಲೆಯೇ ಈ ಬಡಾವಣೆಯನ್ನ ಆಳುತ್ತಿದ್ದರು. ಸ್ನೇಹಿತರೆ, ಹಾಂಗ್ಕಾಂಗ್ ಸದ್ಯ ಚೀನಾದ ಆಡಳಿತವಿರುವ ಪ್ರದೇಶವಾಗಿದೆಯೇನೋ ನಿಜ. ಆದರೆ 1997ಕ್ಕೂ ಮುನ್ನ ಅದು ಬ್ರಿಟಿಷ್ ಕಾಲೋನಿ ಆಗಿತ್ತು. ಸಹಜವಾಗಿ ಇಂಗ್ಲೆಂಡ್ ಆಳರಸರೇ ಇದನ್ನ ರೂಲ್ ಮಾಡ್ತಿದ್ರು. 1842ರಲ್ಲಿ ಮೊದಲನೆಯ ಅಫೀಮು ಯುದ್ಧ ಗೆದ್ದ ಬಳಿಕ ಬ್ರಿಟಿಷರು ಈ ದ್ವೀಪವನ್ನ ವಶಪಡಿಸಿಕೊಂಡ್ರು. ಆದರೆ ಚೀನಿಯರು ಹಾಂಗ್ಕಾಂಗ್ನಲ್ಲಿ ತಮ್ಮ ಬೃಹತ್ ಗೋಡೆಯನ್ನ ಕಟ್ಟುವ ಮೂಲಕ ತಮ್ಮ ಅಸ್ತಿತ್ವ ಇದ್ದೇ ಇದೆ ಅನ್ನೋದನ್ನ ತೋರಿಸುತ್ತಿದ್ರು. ಬ್ರಿಟಿಷ್ ವಸಾಹತು ಬಳಿ ಚೀನಿ ಸೇನೆಯ ಉಪಸ್ಥಿತಿಯನ್ನ ತೋರಿಸಲೆಂದೇ ಇದನ್ನ ಕಟ್ಟಲಾಗಿತ್ತು. ಅದರ ಆಧಾರದ ಮೇಲೆಯೇ ಇದನ್ನ ಕೌಲೋನ್ ಗೋಡೆಗಳ ನಗರ ಅಂತ ಹೆಸರಿಸಲಾಯಿತು. 1860ರಲ್ಲಿ ಎರಡನೇ ಅಫೀಮು ಯುದ್ಧವು ನಡೆಯಿತು. ಅದರಲ್ಲೂ ಬ್ರಿಟಿಷರೇ ಪಾರಮ್ಯ ಮೆರೆದಿದ್ರು. ಆದರೆ 1898-99ರಲ್ಲಿ ಬ್ರಿಟನ್ ಸರ್ಕಾರ ಈ ದ್ವೀಪ ಪ್ರದೇಶವನ್ನ 99 ವರ್ಷಕ್ಕೆ ಲೀಸ್ ಪಡೆಯುವ ಒಪ್ಪಂದಕ್ಕೆ ಸಹಿ ಹಾಕುತ್ತೆ.
ವಿಚಿತ್ರ ಅಂದ್ರೆ ಬ್ರಿಟನ್ ಆಡಳಿತ ಇಡೀ ದ್ವೀಪವನ್ನ ತನ್ನ ಸುಪದ್ರಿಯಲ್ಲಿಟ್ಕೊಂಡು ನಿಯಂತ್ರಿಸ್ತಾ ಇದ್ರೆ ಹಾಂಗ್ಕಾಂಗ್ನ ಹೃದಯ ಭಾಗದಲ್ಲಿದ್ದ ಕೌಲೂನ್ ಸಿಟಿ ಮಾತ್ರ ಯಾರ ಅಧಿಪತ್ಯಕ್ಕೂ ನಿಯಂತ್ರಣಕ್ಕೂ ಒಳಗಾಗದೆ ಕಾನೂನು ಬಾಹಿರ ಪ್ರದೇಶವಾಗಿಯೇ ಇತ್ತು. ಕೌಲೂನ್ ಸುತ್ತ ಭೌಗೋಳಿಕವಾಗಿ ಚೀನಾದ ಆಡಳಿತವೇ ಇತ್ತು, ಆದರೆ ಕೌಲೂನ್ ಮಾತ್ರ ಅದರ ನಿಯಂತ್ರಣದಿಂದ ಹೊರಗಿತ್ತು. ಇತ್ತ ಹಾಂಗ್ಕಾಂಗ್ನಲ್ಲಿ ಆಂಗ್ಲರ ನಿಯಂತ್ರಣವಿದ್ದರೂ ಕೌಲೂನ್ ಮಾತ್ರ ಅದಕ್ಕೆ ಹೊರತಾಗಿತ್ತು. ಜಗತ್ತಿನ 2 ಮಹಾ ಸಾಮ್ರಾಜ್ಯಗಳಿಂದಲೂ ಈ ಕ್ಷುದ್ರ ನಗರವನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲು ಆಗಿರಲಿಲ್ಲ. ಇದು ಒಂದರ್ಥದಲ್ಲಿ ಆಡಳಿತದ ಕಪ್ಪು ಚುಕ್ಕೆಯಾಗಿಯೇ ಉಳಿದಿತ್ತು. 1947ರ ಹೊತ್ತಿಗೆ ಚೀನಾದಲ್ಲಿ ಅಂತರ್ಯುದ್ಧಗಳು ಭುಗಿಲೆದ್ದವು. ಸಾಂಕ್ರಾಮಿಕ ರೋಗಗಳ ಕಾಟ ವಿಪರೀತವಾಗುತ್ತೆ. ಇದರಿಂದ ಲಕ್ಷಾಂತರ ಜನರು ಸಾವಿಗೀಡಾಗ್ತಾರೆ. ಅಂತರ್ಯುದ್ಧದ ಬೇಗೆಗೆ ಬೇಸತ್ತ ಸಾವಿರಾರು ಜನರು ತಮ್ಮ ಮನೆ ಮಠ ಬಿಟ್ಟು ದೇಶಾಂತರ ಹೊರಡ್ತಾ ಇದ್ರು. ಅಂತವರಿಗೆ ಆಶ್ರಯವಾಗಿದ್ದೆ ಈ ಕೌಲೂನ್ ನಗರ. ಒಂದರ್ಥದಲ್ಲಿ ಇದು ನಿರಾಶ್ರಿತರಿಗೆ ಸ್ವರ್ಗದಂತಾಯಿತು. ಕಮ್ಯುನಿಸ್ಟ್ ಕ್ರಾಂತಿಗೂ ಮುನ್ನ ಇಲ್ಲಿ ವಾಸಿಸ್ತಾ ಇದ್ದ ಜನಸಂಖ್ಯೆ ಕೇವಲ 2,000ವಾಗಿತ್ತು. ಆದರೆ ನಿರಾಶ್ರಿತರ ನಿರಂತರ ವಲಸೆ ಈ ಇಡೀ ಪ್ರದೇಶದ ಚಿತ್ರಣವನ್ನೇ ಬದಲಾಯಿಸುತ್ತೆ. ನೋಡುತ್ತಿದ್ದಂತೆ ಫುಟ್ಬಾಲ್ ಅಂಗಳದಷ್ಟು ಅಗಲವಿದ್ದ ಭೂಮಿಯ ಮೇಲೆ ಒಂದರ ಮೇಲೊಂದರಂತೆ ಎದ್ದು ನಿಂತವು. ಹೀಗೆ ಕಟ್ಟಡ ಕಟ್ಟಲು ಯಾರ ಅನುಮತಿಗಾಗಿ ಯಾರು ಕಾಯಲಿಲ್ಲ. ಪ್ಲಾನ್ ಅಂತೂ ಮೊದಲೇ ಇರಲಿಲ್ಲ. ಹೀಗಾಗಿ 1990ರ ವೇಳೆಗೆ ಈ ಕಿರು ಪ್ರದೇಶದಲ್ಲಿ ಸುಮಾರು 50,000 ಜನಸಂಖ್ಯೆ ಇರಲು ಪ್ರಾರಂಭಿಸಿತು. ಒಂದಲ್ಲ ಎರಡಲ್ಲ ಹಲವು ಉದ್ಯೋಗಗಳು ಉದ್ಯಮಿಗಳು ಈ ಕಿಷ್ಕಿಂಧೆಯಲ್ಲಿ ಶುರು ಕಂಡವು. ಟ್ರಯಾಡ್ಸ್ನಂತಹ ಭೂಗತ ಗ್ಯಾಂಗ್ಗಳು ಈ ಕೊಳಚೆ ಪ್ರದೇಶವನ್ನ ಆಳಲು ಶುರು ಮಾಡಿದವು. ಸ್ನೇಹಿತರೆ, ಹಾಂಗ್ಕಾಂಗ್ ಸಿಟಿಯ ಮಧ್ಯಭಾಗದಲ್ಲಿದ್ದರೂ ಕೌಲೂನ್ ಭಾಗವನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳದಿರುವುದರ ಹಿಂದೆ ಬ್ರಿಟಿಷರ ಷಡ್ಯಂತ್ರ ರಾಜಕೀಯವೂ ಅಡಗಿತ್ತು. ತಮ್ಮ ಹಿಪೋಕ್ರಸಿಯನ್ನ ಜಾರಿಗೆ ತರಲೆಂದೇ ಈ ಕ್ರಮ ಅನುಸರಿಸಲಾಗುತ್ತಿತ್ತು ಅಂತ ಹೇಳಲಾಗುತ್ತೆ. ಅಸಲಿಗೆ ಬ್ರಿಟಿಷರಿಗೆ ಟ್ರಯಾಡ್ಸ್ನಂತಹ ಗ್ಯಾಂಗ್ಗಳ ಉಪಸ್ಥಿತಿಯೇ ಬೇಕಾಗಿಯೇ ಇತ್ತು. ಒಡೆದಾಳುವ ನೀತಿ ಬ್ರಿಟಿಷರಿಗೇನು ಹೊಸದಲ್ಲ. ಬಹುಶಃ ಭಾರತದಲ್ಲಿ ಮಾಡಿದ್ದಂತೆ ಹಾಂಗ್ಕಾಂಗ್ನಲ್ಲೂ ಅದನ್ನೇ ಮಾಡಿದ್ರು. 1989ರ ಸಮಯದಲ್ಲಿ ಜಗತ್ತು 2 ಗುಂಪುಗಳಾಗಿ ವಿಭಜನೆಯಾಗುತ್ತೆ. ಅದು ಶೀತಲ ಸಮರ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಕಾಲ. ಒಂದೆಡೆ ಅಮೆರಿಕ ಬ್ರಿಟನ್ಗಳು ಚೀನಾದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಗೆ ಒತ್ತು ಕೊಟ್ಟು, ಮತ್ತೊಂದೆಡೆ ಕಮ್ಯುನಿಸಂನ ಜಾಲ ಬೀಸಲು ಅಂದಿನ USSR ಅಂದರೆ ಸೋವಿಯತ್ ರಷ್ಯಾ ಕೂಡ ಹವಣಿಸ್ತಾ ಇತ್ತು. ಇದಕ್ಕೆ ದಾಳವಾಗಿದ್ದು ಮಾತ್ರ ಚೀನಾದ ಈ ಹಾಂಗ್ಕಾಂಗ್ ಪ್ರದೇಶ. ಅಮೆರಿಕದ CIA ಮೂಲಕ ಟ್ರಯಾಡ್ಸ್ ಗ್ಯಾಂಗ್ಗಳನ್ನ ತನ್ನ ಕಾರ್ಯಾಚರಣೆಗೆ ಬಳಸಲು ಪ್ರಾರಂಭಿಸಿತು. ಇದಕ್ಕಾಗಿ ಕೋಟ್ಯಂತರ ಹಣವನ್ನ ಫಂಡಿಂಗ್ ಮಾಡಲಾಯಿತು. ಫೇಕ್ ಪಾಸ್ಪೋರ್ಟ್ ತಯಾರಿ, ಹೀಗೆ ಕಾನೂನು ಬಾಹಿರ ಚಟುವಟಿಕೆ ವಿಸ್ತರಿಸುವಂತೆ ಟ್ರಯಾಡ್ಸ್ಗಳಿಗೆ ಕುಮ್ಮಕ್ಕು ಕೊಟ್ಟಿದ್ದೇ ಅಮೆರಿಕ ಬ್ರಿಟನ್ಗಳು. ಮೇಲ್ನೋಟಕ್ಕೆ ಅಮೆರಿಕ ಚೀನಾದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಗೆ ಪ್ರಯತ್ನಿಸುತ್ತಲೇ ಕಾನೂನು ಬಾಹಿರ ಭೂಗತ ಗುಂಪು ಸಕ್ರಿಯವಾಗಿರುವಂತೆ ನೋಡ್ಕೊಂಡಿತ್ತು. ಅದರ ಪಾಪದ ಫಲ ಅನ್ನುವ ಹಾಗೆ ಕೌಲೂನ್ ಸಿಟಿ ಈ ಗ್ಯಾಂಗ್ಗಳಿಂದ ನರಕವಾಯಿತು. ಸ್ನೇಹಿತರೆ, 1990ರ ವೇಳೆಗೆ USSR ವಿಘಟನೆಯೊಂದಿಗೆ ಶೀತಲ ಸಮರಕ್ಕೆ ಬ್ರೇಕ್ ಬೀಳುತ್ತೆ. ಅಷ್ಟೊತ್ತಿಗಾಗಲೇ ಅಮೆರಿಕದ CIAಗೂ ಕೂಡ ಈ ಗ್ಯಾಂಗ್ಗಳ ಮೇಲೆ ಆಸಕ್ತಿ ಕಡಿಮೆಯಾಗುತ್ತೆ. ಮತ್ತೊಂದೆಡೆ ಹಾಂಗ್ಕಾಂಗ್ ಮೇಲೆ ಬ್ರಿಟಿಷ್ ಸರ್ಕಾರದ ಲೀಸ್ ಒಪ್ಪಂದದ ಅವಧಿಯು ಮುಗಿಯುತ್ತಾ ಬರುತ್ತೆ. ಹೀಗಾಗಿ ಬ್ರಿಟನ್ ಹಾಂಗ್ಕಾಂಗ್ ಅನ್ನ ಚೀನಾಗೆ ಹಸ್ತಾಂತರ ಮಾಡುತ್ತೆ. ಆದರೆ ಯಾವ ಪ್ರದೇಶವನ್ನ ಷಡ್ಯಂತ್ರದ ಅಸ್ತ್ರವಾಗಿ ಬಳಸಿಕೊಳ್ಳಲಾಗಿತ್ತೋ ಅದೇ ಕೌಲೂನ್ ಸಿಟಿ 2 ರಾಷ್ಟ್ರಗಳಿಗೆ ನೇಣಿನ ಕುಣಿಕೆಯಾಗಿ ಕಾಡಲು ಶುರುವಾಗಿತ್ತು. ಆದರೆ ಬ್ರಿಟನ್ ಪಡೆಗಳ ನೆರವು, ಚೀನಿ ಪೊಲೀಸರ ಸಹಾಯದೊಂದಿಗೆ ಅಂತಿಮವಾಗಿ 1993ರಲ್ಲಿ ಈ ಕೌಲೂನ್ ಕ್ರೈಮ್ ಸಿಟಿಯನ್ನ ಧ್ವಂಸಗೊಳಿಸಲಾಯಿತು. ಬ್ರಿಟನ್ ಸರ್ಕಾರದ ಮೂಗಿನಡಿಯಲ್ಲಿಯೇ ನಡೆದಿದ್ದ ಮಾನವ ಹಕ್ಕುಗಳ ಉಲ್ಲಂಘನೆ ಹೇಳ ಹೆಸರಿಲ್ಲದಂತೆ ಇತಿಹಾಸದ ಪುಟದಿಂದ ಮರೆಯಾಯಿತು. ಬ್ರಿಟನ್ಗೆ ತನ್ನ ಇಮೇಜ್ ಉಳಿಸಿಕೊಳ್ಳುವ ಹಪಾಹಪಿ ಇದ್ರೆ ಅತ್ತ ಚೀನಾಗೆ ಈ ಉಸಾಬರಿ ಇಲ್ಲದ ಸಮೃದ್ಧ ಹಾಂಗ್ಕಾಂಗ್ ಅಷ್ಟೇ ಬೇಕಾಗಿತ್ತು. ಹೀಗಾಗಿ ಕೌಲೂನ್ ಎಂಬ ದಟ್ಟ ದರಿದ್ರ ಕ್ರೂರತೆಯ ಪ್ರದೇಶ ಇತಿಹಾಸದ ಪುಟ ಸೇರ್ಲೇ ಇಲ್ಲ. ಈಗಲೂ ಈ ಬೃಹತ್ ಸ್ಲಂನ ಬಗ್ಗೆ ಅಧಿಕೃತ ದಾಖಲೆಯೇ ಇಲ್ಲ. ಜಿಯೋಪಾಲಿಟಿಕ್ಸ್ನಲ್ಲಿ ನಡೆಯುವ ಅಧಿಕಾರಕ್ಕಾಗಿಯೇ ಪ್ರತಿ ರಾಷ್ಟ್ರ ಇಂತಹ ಹಲವು ಪ್ರಮಾದ ಅವಘಡಗಳನ್ನ ಮುಚ್ಚಿ ಹಾಕುತ್ತಲೇ ಇರುತ್ತೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.